ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿರುವ ಮೈಸೂರು ತನ್ನ ಐಶ್ವರ್ಯ ಪರಂಪರೆ ಮತ್ತು ಶಾಹಿ ಆಸ್ತಿಗಳ ನಗರವಾಗಿ ಸ್ಥಾಪಿತವಾಗಿದೆ. ಆದರೆ ಈ ಐಶ್ವರ್ಯದ ಹಿಂದೆಯೂ ಒಂದು ಕತ್ತಲ ರಹಸ್ಯವಿದೆ. ಅದು 4 ಶತಮಾನಗಳಿಂದ ಒಡೆಯರ್ ರಾಜವಂಶವನ್ನು ಕಾಡುತ್ತಿರುವ ಶಾಪ. ಏನಾಗಿತ್ತು ಈ ಶಾಪಕ್ಕೆ ಕಾರಣ? ಇಂದಿನ ಎಪಿಸೋಡ್ ನಲ್ಲಿ ಇತಿಹಾಸ, ಪೌರಾಣಿಕತೆ ಮತ್ತು ಭವಿಷ್ಯದ ನಡುವಿನ ಈ ಶಾಪದ ರಹಸ್ಯವನ್ನು ತಿಳಿಯೋಣ. 400 ವರ್ಷಗಳ ಹಿಂದೆ ಸಿಕ್ಕಿರೋ ಶಾಪ ಇವತ್ತು ಕೂಡ ಒಡೆಯರ್ ಕುಟುಂಬಕ್ಕೆ ಕಾಡ್ತಾ ಇದೆ. ನಾವು ಅದನ್ನ ತಿಳ್ಕೋಬೇಕು ಅಂದ್ರೆ 400 ವರ್ಷ ಹಿಂದೆ ಹೋಗ್ಬೇಕು. ನಾವು ಶ್ರೀರಂಗಪಟ್ಟಣಂನ ವಿಜಯನಗರ ಸಾಮ್ರಾಜ್ಯದಿಂದ ರಾಜ ಒಡೆಯರ್ ಹೊರಗೆ ತಂದು ಮೈಸೂರಲ್ಲಿ ಒಡೆಯರ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿಗೆ ಶ್ರೀರಂಗಪಟ್ಟಣಂನ ಕ್ಯಾಪಿಟಲ್ ಮಾಡ್ತಾರೆ. ಈ ರಾಜ ಒಡೆಯರ್ ಬಂದ್ಬಿಟ್ಟು ಏನ್ ಸಾಧಾರಣ ಮನುಷ್ಯ ಅಲ್ಲ. ಅವ್ರು ತುಂಬಾನೇ ಕರೇಜಿಯಸ್, ಆಂಬಿಷಿಯಸ್ ಮತ್ತೆ ಸ್ಟ್ರಾಟಜಿಕ್ ಥಿಂಕರ್. ಅವ್ರ ಫೇಮಸ್ ಅವರ ಖಡಕ್ ಡಿಸಿಷನ್ಸ್ ತಗೊಳ್ಳೋದಕ್ಕೆ, ಬೋಲ್ಡ್ ಡಿಸಿಷನ್ಸ್ ಗಳನ್ನ ತಗೊಳ್ಳೋದಕ್ಕೆ. ಅವರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡು ಅವ್ರ ಎದುರಾಳಿಗಳನ್ನ ಒಂದೊಂದಾಗಿ ಸಿಗ್ದಾಗ್ತಾ ಬಂದ್ರು. ಈ ಮೈಸೂರು ದಸರಾ ನೀವೇನ್ ನೋಡ್ತಾ ಇದೀರಲ್ಲ, ಅದನ್ನ ಅವರೇ ಪ್ರಾರಂಭ ಮಾಡಿರೋದು ಮೈಸೂರಲ್ಲಿ. ಈ ಮೈಸೂರು ದಸರಾದಿಂದ ಹಿಂದೂ ಧರ್ಮದ ಕಲ್ಚರಲ್ ವ್ಯಾಲ್ಯೂಸ್ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಹೋಯ್ತು. ಇಡೀ ಜಗತ್ತಿಗೆ ಕೂಡ ಮೈಸೂರು ದಸರಾದಿಂದ ತಲುಪ್ತು. ಯೋಚನೆ ಮಾಡೋ ವಿಷಯ ಏನಂದ್ರೆ, ಅವರು ಹೇಗೆ ವಿಜಯನಗರ ಸಾಮ್ರಾಜ್ಯದಿಂದ ಶ್ರೀರಂಗಪಟ್ಟಣಂನ ಗೆದ್ರು, ಅವರು ಹೇಗೆ ಮೈಸೂರನ್ನ ಸ್ಥಾಪನೆ ಮಾಡಿದ್ರು. ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯ ಏನ್ ಮಾಮೂಲಿ ಸಾಮ್ರಾಜ್ಯ ಅಲ್ಲ. ಅವರು ನಾರ್ತ್ ನ ಇಸ್ಲಾಮಿಕ್ ಇನ್ವೇಡರ್ಸ್ ನೇ ಬಿಡ್ತಾ ಇರಲಿಲ್ಲ. ಅಷ್ಟು ವಿಶಾಲವಾದ ಸಾಮ್ರಾಜ್ಯ ಕಟ್ಟಿರೋರ ಹತ್ರ ಇವರು ಹೋಗಿ ಶ್ರೀರಂಗಪಟ್ಟಣಂನ ಬಿಡಿಸ್ಕೊಂಡು ಅದನ್ನ ಮೈಸೂರಿನ ಕ್ಯಾಪಿಟಲ್ ಆಗಿ ಮಾಡ್ತಾರೆ. ಇದೆಲ್ಲ ಹೇಗ್ ಮಾಡಿದ್ರು ಅದನ್ನ ಇವಾಗ ತಿಳಿಯೋಣ. ಆಗಿನ ಕಾಲದಲ್ಲಿ ಶ್ರೀರಂಗಪಟ್ಟಣಂನ ವೈಸ್ರಾಯ್ ಬಂದ್ಬಿಟ್ಟು ತಿರುಮಲರಾಯರ ರಿಲೇಟಿವ್ ಬಂದ್ಬಿಟ್ಟು ವೆಂಕಟಪತಿ ದೇವರಾಯ. ಈ ವೆಂಕಟಪತಿ ದೇವರಾಯ ಯಾರು ಗೊತ್ತಾ? ವಿಜಯನಗರ ಸಾಮ್ರಾಜ್ಯದ ಅಧಿಪತಿ. ತಿರುಮಲರಾಯರ ಮಧ್ಯೆ ಮತ್ತೆ ರಾಜ ಒಡೆಯರ್ ಮಧ್ಯೆ ಯಾವಾಗ್ಲೂ ಕೂಡ ಒಂದು ಸ್ಪರ್ಧೆ ಇರುತ್ತೆ, ದಕ್ಷಿಣ ಭಾರತವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ. ಸೊ ಒಂದಿನ ತಿರುಮಲರಾಯರು ಒಂದು ಐಡಿಯಾ ಮಾಡ್ತಾರೆ, ಈ ರಾಜ ಒಡೆಯರ್ನ ಹೊಡೆದಾಕಿ ಇಡೀ ದಕ್ಷಿಣ ಭಾರತವನ್ನ ವಿಜಯನಗರ ಸಾಮ್ರಾಜ್ಯಕ್ಕೆ ಕೊಟ್ಬಿಡೋಣ ಅಂತ. ಆದ್ರೆ ಈ ಪ್ಲಾನ್ ಫೇಲ್ ಆಗುತ್ತೆ. ಯಾಕೆ ಅಂದ್ರೆ ರಾಜ ಒಡೆಯರ್ಗೆ ಗೊತ್ತಾಗಿರುತ್ತೆ ಇವರು ಈ ತರ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಈ ಸುದ್ದಿ ಕೇಳ್ತಿದ್ದಂಗೆ ರಾಜ ಒಡೆಯರು ಶ್ರೀರಂಗಪಟ್ಟಣಕ್ಕೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ತಿರುಮಲರಾಯರನ್ನ ಸೋಲಿಸ್ತಾರೆ. ಸೋತಾದ್ಮೇಲೆ ಅಲ್ಲೇ ತಿರುಮಲರಾಯರ ನಿಧನವಾಗುತ್ತೆ. ತಿರುಮಲರಾಯರ ಹೆಂಡತಿ ಬಂದು ಅಲ್ಮೇಲಮ್ಮ. ಆಗಿನ ಕಾಲದಲ್ಲಿ ಒಂದು ಪ್ರಾಕ್ಟೀಸ್ ಇತ್ತು, ಯಾರ ಗಂಡ ತೀರ್ಕೊಳ್ತಾರೆ ಅವರು ಚಿನ್ನಾಭರಣವನ್ನು ದೇವಸ್ಥಾನಕ್ಕೆ ಸದಾ ಕಾಲಕ್ಕೆ ತ್ಯಾಗ ಮಾಡಬೇಕು. ಸೊ ಆ ಪ್ರಾಕ್ಟೀಸ್ ಪ್ರಕಾರ ಅಲ್ಮೇಲಮ್ಮ ಅವ್ರ ಮೈ ಮೇಲೆ ಇರೋ ಚಿನ್ನಾಭರಣವನ್ನು ಹತ್ತಿರದಲ್ಲಿರೋ ಶ್ರೀರಂಗಪಟ್ಟಣದ ಶ್ರೀರಂಗ ದೇವಸ್ಥಾನದ ಶ್ರೀರಂಗನಾಯಕಿ ದೇವತೆಗೆ ಸದಾ ಕಾಲಕ್ಕೆ ಅಲ್ಮೇಲಮ್ಮ ಅವರ ಚಿನ್ನಾಭರಣವನ್ನು ಕೊಡಬೇಕಾಗಿ ಬರುತ್ತೆ. ಆದ್ರೆ ಅಲ್ಮೇಲಮ್ಮಗೆ ಚಿನ್ನಾಭರಣವನ್ನು ಸದಾ ಕಾಲಕ್ಕೆ ಕೊಡೋಕೆ ಮನಸ್ಸಿರ್ಲಿಲ್ಲ. ಸೊ ಅದಕ್ಕಾಗಿ ಮಂಗಳವಾರ ಮತ್ತೆ ಶುಕ್ರವಾರಕ್ಕೆ ಮಾತ್ರ ಕೊಡ್ತಿದ್ರು ಚಿನ್ನಾಭರಣವನ್ನು. ಮಿಕ್ಕಿ ಟೈಮಲ್ಲಿ ಅವ್ರು ಇಟ್ಕೊಳ್ತಿದ್ರು ಅವ್ರ ಹತ್ರ. ಸೊ ದೇವಸ್ಥಾನದವರು ಈ ಪ್ರಾಕ್ಟೀಸ್ ಪ್ರಕಾರನೇ ಅವ್ರು ನಡಿಬೇಕು ಅಂದ್ಬಿಟ್ಟು ಅವ್ರ ಹತ್ರ ಕೇಳ್ತಾರೆ. ಆದ್ರೆ ಅವ್ರು ನಿರಾಕರಿಸ್ತಾರೆ ಚಿನ್ನಾಭರಣವನ್ನ ಕೊಡೋದಕ್ಕೆ. ಸೊ ಅದಕ್ಕೋಸ್ಕರ ದೇವಸ್ಥಾನದವರು ರಾಜ ಒಡೆಯರ್ ಹತ್ರ ಹೋಗ್ತಾರೆ. ರಾಜ ಒಡೆಯರು ಅವರ ಸೈನಿಕರನ್ನ ಕಳಿಸ್ತಾರೆ ಅಲ್ಮೇಲಮ್ಮನ ಮನೆಗೆ. ಅಲ್ಮೇಲಮ್ಮನ ಹತ್ರ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವರು ಚಿನ್ನಾಭರಣನ ಕೊಡಲ್ಲ, ಬೇರೆ ಒಂದು ಮೂಗುತಿನ ಕೊಟ್ಟು ಕಳಿಸ್ತಾರೆ. ಸೊ ಸೈನಿಕರನ್ನ ವಾಪಸ್ ಕಳಿಸಿ ಅವ್ರ ಹತ್ರ ಫೋರ್ಸ್ಫುಲಿ ಆ ಚಿನ್ನಾಭರಣವನ್ನು ಎತ್ಕೊಳ್ಳಕ್ ಟ್ರೈ ಮಾಡ್ತಾರೆ. ಈ ಸುದ್ದಿ ಕೇಳಿ ಅಲ್ಮೇಲಮ್ಮ ಕಾವೇರಿಗೆ ಜಿಗಿತಾರೆ. ಕಾವೇರಿಗೆ ಜಿಗ್ದಾಗ ಒಂದು ಶಾಪ ಹಾಕ್ತಾರೆ. ಆ ಶಾಪ ಏನಂದ್ರೆ, ತಲಕಾಡು ಮರಳಾಗಲಿ, ಮಾಲಂಗಿ ಮಡಿವಾಗಲಿ, ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಅಂತ ಶಾಪ ಹಾಕ್ಬಿಡ್ತಾರೆ. ಇದರರ್ಥ ತಲಕಾಡು ಫುಲ್ಲು ಮರಳಿಂದ ಮುಚ್ಚೋಗ್ಬೇಕು, ಮಾಲಂಗಿ ನೀರಿಂದ ಮುಳುಗೋಗ್ಬೇಕು, ಮತ್ತೆ ಮೈಸೂರು ಮಹಾರಾಜರಿಗೆ ಯಾವತ್ತೂ ಮಕ್ಕಳಾಗಬಾರ್ದು ಅಂತ. ಇವತ್ತಿಗೂ ಕೂಡ ನೀವು ನೋಡ್ಬೋದು, 400 ವರ್ಷ ಆದ್ರೂ ಕೂಡ ಆ ಶಾಪ ಇವಾಗ್ಲೂ ಕಾಡ್ತಾ ಇದೆ. ಈ ವಿಷಯ ಕೇಳಿ ಮೈಸೂರು ಮಹಾರಾಜರಿಗೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ಅವರು ಕೂಡ ಒಂದು ಪ್ರಾಕ್ಟೀಸ್ ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಯಾವ ರಾಜ್ಯನ ಅವ್ರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಅಲ್ಲಿನ ಹೆಣ್ಮಕ್ಳನ್ನ ಅವ್ರು ಮುಟ್ಟೋದಿಲ್ಲ ಅಂತ ಒಂದು ರೂಲ್ ಮಾಡ್ಕೊಂಡಿರ್ತಾರೆ. ಆದ್ರೆ ಇವತ್ತಿಗೆ ಅದು ಬ್ರೇಕ್ ಆಗಿರೋ ಕಾರಣಕ್ಕೆ ಅವ್ರಿಗೆ ತುಂಬಾ ನೋವಾಗುತ್ತೆ. ನೋವಾಗಿದ್ದ ವಿಷಯದಲ್ಲಿ ಅಲ್ಮೇಲಮ್ಮನ ಚಿನ್ನದ ವಿಗ್ರಹ ಮಾಡಿಸಿ ಮೈಸೂರು ಅರಮನೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇವತ್ತಿಗೂ ಕೂಡ ಮೈಸೂರಲ್ಲಿ ದಸರಾ ನಡಿಬೇಕಾದ್ರೆ ಎಂಡ್ ಆಗೋದೇ ಅಲ್ಮೇಲಮ್ಮನಿಗೆ ಪೂಜೆ ನಡೆಸಿ. ಆಲ್ಟರ್ನೇಟಿವ್ ಕಿಂಗ್ಸಿಗೆ ಮಾತ್ರ ಮಕ್ಕಳು ಹುಟ್ಟೋದು ಅಂದ್ರೆ ಏನ್ ಮೀನಿಂಗ್ ಗೊತ್ತಾ? ಇವಾಗ ಸಪೋಸ್ ಒಂದು ರಾಜ ಇದ್ರೆ ಅವರಿಗೊಂದು ಮಗು ಹುಟ್ಟುತ್ತೆ. ಆದ್ರೆ ಯಾವ ಮಗು ಹುಟ್ಟಿದೆಯಲ್ಲ ಅವರು ಪ್ರಿನ್ಸ್ ಆಗಿ ಹುಡ್ತಾರೆ. ಆ ಪ್ರಿನ್ಸಿಗೆ ನೆಕ್ಸ್ಟ್ ಮಕ್ಕಳು ಹುಟ್ಟಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ರಾಜ ಇದ್ರೆ ರಾಜನ್ಗೆ ಮಗ ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರ ರಿಲೇಟಿವ್ ಹತ್ರ ದತ್ತು ತಗೊಳ್ತಾರೆ. ಆ ದತ್ತು ತಗೊಂಡಿರೋ ಮಗುನ ರಾಜನಾಗೆ ಮಾಡ್ತಾರೆ. ಆ ರಾಜನ್ಗೆ ಇನ್ನೊಂದು ಮಗು ಹುಟ್ಟುತ್ತೆ. ಆದ್ರೆ ಆ ಮಗುಗೆ ಮದ್ವೆ ಆದ್ಮೇಲೆ ಮಗು ಹುಟ್ಟೋದು ಗ್ಯಾರಂಟಿ ಇಲ್ಲ. ಡಾಕ್ಟರ್ ವೀರಪ್ಪ ಈ ರಾಯಲ್ ಫ್ಯಾಮಿಲಿನ ಸ್ಟಡಿ ಮಾಡಿದಾಗ ಅವ್ರಿಗೆ ಸೈಂಟಿಫಿಕ್ ರೀಸನ್ ಸಿಕ್ಕಿಲ್ಲ. ಆದ್ರೆ ಕ್ಲೋಸ್ ಅಬ್ಸರ್ವೇಷನ್ ಮಾಡಿದ್ರೆ ಈ ರಾಯಲ್ ಫ್ಯಾಮಿಲಿನ ಈ ಶಾಪ ಬಂದು ನಿಜವಾಗಿ ಕಾಣ್ತಾ ಇದೆ. ನಾವು ಪ್ರೂಫ್ ನ ನೋಡೋದಾದ್ರೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ಗೆ ಮಕ್ಳಿರ್ಲಿಲ್ಲ. ಅದಕ್ಕೆ ಅವರು ಜಯ
ಜಯಚಾಮರಾಜ ಒಡೆಯರ್ನ ಆಸ್ ಅ ಸಕ್ಸೆಸರ್ ಅಡಾಪ್ಟ್ ಮಾಡ್ಕೊಂಡ್ರು, ಅಂದ್ರೆ ದತ್ತು ತಕೊಂಡ್ರು. ಜಯಚಾಮರಾಜ ಒಡೆಯರ್ ಶ್ರೀಕಂಠ ದತ್ತರಿಗೆ ಜನ್ಮ ಕೊಟ್ರು, ಆದ್ರೆ ಶ್ರೀಕಂಠ ದತ್ತರಿಗೆ ಮಕ್ಕಳಿರ್ಲಿಲ್ಲ. ಅದಕ್ಕೆ ಅವರು ಯದುವೀರ್ ಕೃಷ್ಣ ದತ್ತನನ್ನ ದತ್ತು ತಗೊಳ್ತಾರೆ. ಅವರೇ ಇವಾಗ ಮೈಸೂರಿನ ರಾಜ. ಅವ್ರಿಗೆ ಕೂಡ ಒಂದು ಮಗು ಹುಟ್ಟಿದೆ. ಆ ಮಗುಗೆ ಮೇ ಬಿ ಮದ್ವೆ ಆದ್ಮೇಲೆ ಮಗು ಹುಟ್ಟಲ್ಲ. ಮಗು ಹುಟ್ಟಬೇಕು ಅಂದ್ರೆ ಅಲ್ಮೇಲಮ್ಮ ಈ ರಾಯಲ್ ಫ್ಯಾಮಿಲಿ ಮೇಲೆ ಶಾಪ ಹಾಕಿರೋದನ್ನ ತೆಗಿಬೇಕು. ಈ ಫ್ಯಾಕ್ಟ್ ನ ರಾಯಲ್ ಫ್ಯಾಮಿಲಿ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದೆ, ಮತ್ತೆ ಮೈಸೂರಿನ ಜನರು ಕೂಡ ಈ ಫ್ಯಾಕ್ಟ್ ನ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಇದನ್ನ ಎಷ್ಟು ನಂಬ್ತೀರಾ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು.